ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಿಂದ ಇ-ಸೇವಾ ಕೇಂದ್ರ ಉದ್ಘಾಟನೆ. ಸಂಡೂರಿನ ಬಾರ್ ಅಸೋಸಿಯೇಷನ್ನಿಂದ ನ್ಯಾಯಾಧೀಶರಿಗೆ ಭವ್ಯ ಸ್ವಾಗತ ಕೋರಿದರು. ಈ ಸೇವಾ ಕೇಂದ್ರದ ಮೂಲ ಉದ್ದೇಶ ದಾವೇದಾರರಿಗೆ ಮೊಕದ್ದಮೆಯ ವಸ್ತುಸ್ಥಿತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಪಡೆಯುವುದಕ್ಕೆ ಮತ್ತು ತೀರ್ಪುಗಳ ಹಾಗೂ ಆದೇಶಗಳ ಪ್ರತಿಗಳನ್ನ ಪಡೆಯುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಈ ಕೇಂದ್ರಗಳ ಮೊಕದ್ದಮೆಗಳ ಇ-ಫೈಲಿಂಗ್ ಮಾಡುವಲ್ಲಿಯೂ ನೆರವನ್ನ ವಿಸ್ತರಿಸಿದೆ. ಈ ಕೇಂದ್ರಗಳು ಸಾಮಾನ್ಯ ಮನುಷ್ಯನಿಗೆ ಮತ್ತು ಅವನು ತನ್ನ ನ್ಯಾಯದ ಹಕ್ಕನ್ನು ಪಡೆಯುವುದಕ್ಕೆ ಮಹತ್ತರವಾದ ಹೆಜ್ಜೆಯಾಗಿ ರೂಪುಗೊಂಡಿವೆ ಎಂದು ಜಿಲ್ಲಾ ನ್ಯಾಯಾಧೀಶರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಡೂರಿನ ಎಲ್ಲಾ ಹಿರಿಯ ಹಾಗೂ ಯುವ ವಕೀಲರು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ.
कलशाङ्गं गुग्गलं धूपं सकलिञ्च मनोहरं कपिलार्संयुक्तं धूपोऽयं दृश्यता देवी परिमणार्थधूपमाग्रापयामि। सायित्री प्रोक्षात्तंदर्पेणावर्षिञ्जामि अमृतोमस्मृतो देवं प्राणाय स्वधानाय सुव्यानाय सुधानाय स्व समानाय स्व परब्रह्मणे स्वाहा। आहारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि कर्पूरार्पणं ओम नमो विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। यस्यो नाम रूपाभ्यन्या देवी सर्वमंगला प्रियो समुद्रनाथं सामंत्रपदो जय मंगलं जय नमः पार्वती पतेश्वर महादेव। बन्नी बन्नी सूक्ष्माय देवहे तन्नो शिव प्रचोदयात् तत्पुरुषाय विद्महे महादेवाय धीमहि तन्नो शिव प्रचोदयात् सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायण नमोस्तुते शिवसाम्बजे नमः पार्वतीपते शिव हर महादेव। ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆಯನ್ನ PS ಮಂಜುನಾಥ್ ಸರ್ ಅವರು ಹಾಗೂ ವೆಂಕಟೇಶ್ ಸರ್ ಅವರು ಬಂದು ನೆರವೇರಿಸಿಕೊಡಬೇಕಾಗಿ ಕೇಳ್ತಾ ಇದ್ದಾರೆ. ಪರವಾಗಿ ನೆನಪಿನ ಕಾಣಿಕೆ ಮತ್ತು ಪುಷ್ಪ ಹಾಗೂ ಫಲ ತಾಂಬೂಲಗಳನ್ನು ನೀಡಲಾಗುತ್ತದೆ. ಹಿಂದೆ ಮೊಬೈಲ್ ಹಿಂದೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಎಷ್ಟು ಪರ್ಸೆಂಟೇಜ್, ಅನಕ್ಷರಸ್ಥರು ಯಾರು ಎಷ್ಟು ಪರ್ಸೆಂಟೇಜ್, ಯಾರು ಹಿಂದುಳಿದಿದ್ದಾರೆ, ಎಲ್ಲಿ ಅಕ್ಷರತೆ ಬೇಕಾಗಿದೆ, ಸಾಕ್ಷರತೆ ಬೇಕಾಗಿದೆ ಅಂತ ಹೇಳಿ ವಿಚಾರ ಮಾಡ್ತಿದ್ವಿ. ಈಗ ಸಾಕ್ಷರತೆ ಅಂದ್ರೆ ಈ ಬರೆಯೋದಲ್ಲ, ABCD ಅಲ್ಲ. ಸಾಕ್ಷರತೆ ಅಂದ್ರೆ ಈ ಟೆಕ್ನಾಲಜಿಯಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ, ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀವಿ, ನಮ್ಗೆ ಎಷ್ಟು ನಾಲೆಜ್ ಇದೆ, ಅದ್ರ ಮೇಲೆ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡುವಂತ ಒಂದು ಯುಗ ಈಗ ಬಂದಿದೆ. ಈ ತಾಂತ್ರಿಕ ಯುಗದಲ್ಲಿ ಅಡ್ವೊಕೇಟ್ಸ್ ತಮ್ಮ ಪ್ರೊಫೆಷನ್ ಅನ್ನು ಇಫೆಕ್ಟಿವ್ ಆಗಿ ಮಾಡಬೇಕು ಅಂತಂದ್ರೆ ಟೆಕ್ನಾಲಜಿಯ ಜೊತೆ ಈಜಲೇಬೇಕು, ಕಲಿಲೇಬೇಕು, ಗೆಲ್ಲಲೇಬೇಕು. ಹಾಗಾದ್ರೆ ಮಾತ್ರ ಪ್ರೊಫೆಷನಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಡ್ವೊಕೇಟ್ಸ್ಗೆ ಮಾತ್ರ ಅಲ್ಲ, ನಮ್ಮ ನ್ಯಾಯಾಲಯದಲ್ಲಂತೂ ನಾವು ಮಾಡಲೇಬೇಕಾಗುತ್ತೆ. ಸಿಬ್ಬಂದಿಗಳು ಅಷ್ಟೇ ಇದರಲ್ಲಿ ಪರಿಣತಿಯನ್ನು ಹೊಂದಿರಬೇಕಾಗುತ್ತೆ. ಈ ಸೇವಾ ಕೇಂದ್ರವನ್ನು ನೀವು ನಿಮ್ಮ ಕೇಸ್ ಸ್ಟೇಟಸ್
ಏನು ಇದೆ, ನಿಮ್ಮ ಕೇಸ್ ಸ್ಟೇಟಸ್ ಏನಿದೆ, ಫೈಲ್ ಆಗಿದೆ, ಏನಾಗಿದೆ, ಇವತ್ತೇನು ರಿಸಲ್ಟ್ ಆಯಿತು, ಅಥವಾ ಆರ್ಡರ್ಗೆ ರಿಸರ್ವ್ ಆಗಿದೆಯಾ, ಆರ್ಡರ್ ಆಗಿದ್ರೆ ಏನು ಆರ್ಡರ್ ಆಯಿತು, ಆಮೇಲೆ ಯಾರಿಗಾದ್ರೂ ಇದ್ರ ಮೇಲೆ ಅಪೀಲ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನನಗೆ ಟೈಮ್ ಇಲ್ಲ, ಲಿಮಿಟೇಷನ್ ಬಾರ್ ಆಗ್ತಾ ಇದೆ, ಏನೋ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ, ಈ ಥರ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಲ್ಲವನ್ನು ಈ ಸೇವಾ ಕೇಂದ್ರದಲ್ಲೇ ನೀವು ಮಾಡ್ಬೋದು. ಹಾಗಾಗಿ ಈ ಸೇವಾ ಕೇಂದ್ರವನ್ನು ಮ್ಯಾಕ್ಸಿಮಮ್ ಆಗಿ ನೀವು ವಕೀಲರು, ಕಕ್ಷಿದಾರರು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಯಾವುದೋ ಕಕ್ಷಿದಾರಿ ಸಂಡೂರಿನ ಒಂದು ಒಂದು ವಿಲೇಜ್ನಲ್ಲಿ ಇರ್ತಾರೆ, ಅವರಿಗೆ ಬಂದು ತಿಳ್ಕೊಳ್ಳಿಕ್ಕೆ ಅದು ಇಲ್ಲಿ ಬಂದು ಯಾವ ಊರಿನಲ್ಲಿ ಕೇಸ್ ಇದ್ರೂ ಈ ಸೇವಾ ಕೇಂದ್ರದಲ್ಲಿ ಕನ್ಸಲ್ಟ್ ಮಾಡ್ಬೋದು. ಈ ಪೇಮೆಂಟ್ ಸಹ ಇಲ್ಲೇ ಮಾಡ್ಬೋದು. ನೆಕ್ಸ್ಟಲ್ಲಿ ಡಿಜಿಟಲೈಸೇಷನಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನು ನಮ್ಮ ಟೆಕ್ನಿಷಿಯನ್ ಒಂದ್ಸಲ ಬಂದು ನಿಮಗೆಲ್ಲ ಇನ್ನೊಮ್ಮೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ನಮ್ಮದಷ್ಟು ಸೇವೆಗಳೇನು ಅಂತ ಇದೆ, ಪ್ರಕರಣದ ಸ್ಥಿತಿಗತಿ ಮಾಹಿತಿ ಅಂದರೆ ಸ್ಟೇಟಸ್, ಆಮೇಲೆ ಈ ಫೈಲಿಂಗ್ಸ್, ಆಮೇಲೆ ಕೋರ್ಟ್ ಫೀ ಪೇ ಮಾಡೋದು, ನ್ಯಾಯಾಲಯದ ಶುಲ್ಕಗಳ ಪಾವತಿ ಮತ್ತು ಅಫಿಡವಿಟ್ಸ್ ಅಥವಾ ಸರ್ಟಿಫೈಡ್ ಕಾಪಿ ಆಫ್ ದಿ ಜಜ್ಮೆಂಟ್ ಆ್ಯಂಡ್ ಆರ್ಡರ್ಸನ್ನು ತಗೊಳ್ಳೋದು. ಈಗ ಸಂಡೂರಿನಲ್ಲಿ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಬಳ್ಳಾರಿನಲ್ಲಿ ಎಸ್ಪೆಷಲಿ ನನ್ನ ಕೋರ್ಟ್ನಲ್ಲಿ ಯಾವ ಪೊಲೀಸ್ ಆಫೀಸರ್ಸು ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಎನಿಬಡಿ ನಾನು ಅವರಿಗೆ ಹೇಳಿದ್ದೇನೆ, ನೀವು ನಮ್ಮ ಎವಿಡೆನ್ಸ್ ಕೊಡೋಕ್ಕೋಸ್ಕರ ಕೋರ್ಟ್ವರೆಗೆ ಬರೋದು ಬೇಡ, ಯಾಕಂದರೆ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಎಲ್ಲರಿಗೂ ನಾವು VC ಮೂಲಕನೇ ಎವಿಡೆನ್ಸ್ ರೆಕಾರ್ಡ್ ಮಾಡುವಂಥ ಒಂದು ಫೆಸಿಲಿಟಿಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಇಲ್ಲಿನೂ ಇಫೆಕ್ಟಿವ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು. ಆಮೇಲೆ ಸಾಕ್ಷಿದಾರರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಅಂದರೆ ಅವರಿಗೂ ಆನ್ಲೈನಲ್ಲೇ ಎವಿಡೆನ್ಸ್ ಕೊಡುವಂಥ ಒಂದು ವಿಶೇಷ ವ್ಯವಸ್ಥೆ ಸಹ ಇದೆ, ಅದನ್ನು ಸಹ ಉಪಯೋಗಿಸ್ಕೊಳ್ಬೇಕು. ಸಾಕ್ಷಿದಾರರಿಗೆ ಮಾತ್ರ ಅಲ್ಲ, ಆರೋಪಿಗೆ ಏನಾದರೂ ಅನಾರೋಗ್ಯ ಆಯಿತು, 313 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಅವರು ವಕೀಲರಿದ್ದರೆ ಅವ್ರನ್ನೂ VCಯಲ್ಲಿ ಅಪಿಯರ್ ಆಗಿ ಅದನ್ನು ಸರ್ಟಿಫೈ ಮಾಡ್ಕೊಳ್ಬೋದು. ಆಮೇಲೆ ಡಿಜಿಟಲ್ ಮತ್ತು ಸೆಕ್ಯೂರಿಟಿ, ಡಿಜಿಟಲ್ ಏನಿದೆ ಅದು ಡಿಜಿಟಲೈಸೇಷನ್, ಅದಕ್ಕೆ ಸೆಕ್ಯೂರಿಟಿಯನ್ನು ಸಹ ಒದಗಿಸಲಾಗಿದೆ. ಆಮೇಲೆ ಕಾನೂನು ನೆರವು ಮತ್ತು ಮಾಹಿತಿ, ಕಾನೂನು ನೆರವು ಅಂದರೆ DLS ಏನಿಂದ ಲೀಗಲ್ ಸರ್ವಿಸ್ ಅಥಾರಿಟಿ, ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ, ಸ್ಟೇಟಿಂದ, ನ್ಯಾಷನಲ್ ಲೆವೆಲಿಂದ ಏನೇನು ಫೆಸಿಲಿಟಿ ಇದೆ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನೀವು ಅಲ್ಲೇ ಹೋಗಬೇಕಾಗಿಲ್ಲ. ಈ ಟೆಕ್ನಾಲಜಿ ಮೂಲಕ, ಈ ಸೇವಾ ಕೇಂದ್ರದ ಮೂಲಕ ನೀವು ಅದನ್ನ ಸವಲತ್ತನ್ನು ಪಡ್ಕೊಳ್ಬೋದು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ಸ್ ಇರ್ಬೋದು. ಆಮೇಲೆ ನಿಮಗೆ ಏನು ನೀವೀಗ ಫಿಸಿಕಲಿ ಏನು ಮಾಡ್ತೀರಿ, ಇಷ್ಟು ದಿನ ನಿಮ್ಮ ಪ್ರಾಸೆಸ್ ಏನು, ನಿಮ್ಮ ಜುಡಿಷಿಯಲ್ ಪ್ರಾಸೆಸ್ ಏನು ನಡೀತಾ ಬಂತು, ಅದೆಲ್ಲವೂ ಈಗ ಈ ಸೇವಾ ಕೇಂದ್ರದ ಮೂಲಕ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೇಪರ್ಲೆಸ್ ಕೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ಯೂಚರ್ ಕೋರ್ಸಲ್ಲಿ. ಸೊ ಐ ವಾಂಟ್ ಟು ಸಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸೀನಿಯರ್ಸ್, ಸಮ್ ಸೀನಿಯರ್ಸ್ ಆರ್ ಫೀಲ್ ದಟ್ ಹೌ ವಿ ಕ್ಯಾನ್ ಲರ್ನ್ ಇಟ್ ಆರ್ ನಾಟ್, ಬಿಕಾಸ್ ದ ಯಂಗ್ಸ್ಟರ್ಸ್ ಆರ್ ವೆರಿ ಶ್ರೂಡ್ ನೌ. ಮಗು ಹುಟ್ಟತಾನೆ ಮೊಬೈಲ್ ಆಪರೇಟ್ ಮಾಡುವ ಲೆವೆಲಲ್ಲಿ ತಲುಪಿದ್ದಾರೆ. ಸೀನಿಯರ್ಸ್ಗೆ ಒಂದು ಕ್ಷಣ ಅನ್ನಿಸ್ಬೋದು, ಇದೆಲ್ಲ ಇಷ್ಟು ತಂತ್ರಜ್ಞಾನದ ಜೊತೆಯಲ್ಲಿ ನಾವು ಸಾಗಲಿಕ್ಕೆ ಆಗುತ್ತಂತ. ಖಂಡಿತ ಸಾಧ್ಯ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸಿಗಿಂತ ನಿಮಗೆ ಸ್ಟ್ರಾಂಗ್ ಮೈಂಡ್ ಎಲ್ಡರ್ಸಿಗಿರುತ್ತೆ. ಬಿಕಾಸ್ ಯು ಹ್ಯಾವ್ ಸೀನ್ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್, ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಥಿಂಗ್ಸ್. ಸೊ ಯು ಆರ್ ಕೆಪೇಬಲ್ ಟು ಡೂ ದಿಸ್ ಆ್ಯಂಡ್ ಯು ಕ್ಯಾನ್ ಈ ಡಿಜಿಟಲೈಸೇಷನ್ ಮೂಲಕ ನಿಮ್ಮ ಕೋರ್ಟ್ ಕಾರ್ಯಗಳನ್ನು ನಡೆಸ್ಕೊಳ್ಬೋದು. ಹಾಗಾಗಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಯಂಗ್ಸ್ಟರ್ಸ್ ನಿಮ್ಮಲ್ಲಿ ತುಂಬ ಇದ್ದವರಿಗೆ ಮನೆಯಲ್ಲಿ ಮಕ್ಕಳಿರ್ತಾರೆ, ಅವರು ತುಂಬ ಜಾಣರು ಇರ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ನಮಗೆ ಲ್ಯಾಪ್ಟಾಪ್ ಕೊಟ್ಟಾಗ ಐ ವಿಲ್ ಶೇರ್ ಮೈ ಒನ್ ಎಕ್ಸಾಂಪಲ್. ನಾವೇನೋ ಮಾಡ್ತಾ ಇದ್ದರೆ ನಮ್ಮ ಮಕ್ಕಳು ಬಂದು ಎಣಿಕೆ ನೋಡಿ, ಅಂದರೆ ಅವರಿಗೆ ಅದು ಬೇಕಾಗಿರ್ತದೆ, ತಗೊಂಡು ಹೋಗ್ಬೇಕು. ಅವ್ರಿಗೆ ಆಯ್ತಾ ಅಂತ ಕೇಳ್ತಿದ್ರು. ಸ್ವಲ್ಪ ಇರುತ್ತ, ಇಲ್ಲ ನಾನು ಏನೋ ಸೈಟೇಷನ್, ಎಷ್ಟಮ್ಮ ನೀನು ಸೈಟೇಷನ್ ಹುಡ್ಕೋದು ಅಂದರೆ ಅವರಿಗೆ ಅದು ಲ್ಯಾಪ್ಟಾಪ್ ಬೇಕಾಗ್ತಿತ್ತೇನೋ. ಈಗ ಅವ್ರಿಗೆ ನಮ್ಮ ಲ್ಯಾಪ್ಟಾಪ್ಗೆ ಬರಲ್ಲ. ಯಾಕೇಳಿ, ನಮ್ಮ ಹತ್ರ ಇರೋದಕ್ಕಿಂತಲೂ ಒಳ್ಳೆಯ ಅಪ್ಗ್ರೇಡ್ ಆಗಿರೋದನ್ನು ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಚಿಂತೆ ಇಲ್ಲ. ಹಾಗಾಗಿ ನಿಮ್ಮ ಮನೆಗಳಲ್ಲೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಖಂಡಿತ ಇರ್ತಾರೆ, ಜಾಣರು ಇರ್ತಾರೆ. ಅವ್ರು ನಿಮಗೆ ಒಂದು ಸ್ವಲ್ಪ ಹೇಳಿಕೊಟ್ಬಿಟ್ರೆ ಯು ಕ್ಯಾನ್ ಅಪ್ಡೇಟ್ ಎವ್ರಿಥಿಂಗ್. ಈವನ್ ದ ಯಂಗ್ಸ್ಟರ್ಸ್ ಆಲ್ಸೋ ಕ್ಯಾನ್ guide the senior most people, not senior most people I'm referring on. ಟೆಕ್ನಿಕಲ್ ಟೀಮ್ ಇದೆ, ಇಫೆಕ್ಟಿವ್ ಟೆಕ್ನಿಕಲ್ ಟೀಮ್ ಇದೆ. ಅವರು ಎನಿ ಟೈಮ್ ನೀವು ನಮಗೆ ಗಮನಕ್ಕೆ ತಂದರೆ ಅವರು ಬಂದು ನಿಮಗೆ ಗೈಡ್ ಮಾಡ್ತಾರೆ. ಹಾಗಾಗಿ ಈ ಸೇವಾ ಕೇಂದ್ರ ಅಂತ ಹೇಳಿದರೆ ಇಲ್ಲಿ ಬರೀ ಅದೊಂದು ಕಟ್ಟಡದಲ್ಲಿ ಹೆಸರಿಟ್ಟಿದೆ ಸೇವಾ ಕೇಂದ್ರ ಅಂತ, ಸರ್ವಿಸ್ ಮೋಟಿವ್, ಅದು ಸೇವೆ. ಅಲ್ಲಿ ಪ್ರತಿಫಲ ಅಂತ ಹೇಳೋದಕ್ಕಿಂತ ನಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತವೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಇವತ್ತು ನೀವೆಲ್ಲ ದೇವಿಯನ್ನು ಆರಾಧನೆ ಮಾಡಿ ಸಂತೋಷದಿಂದ, ಸಂಭ್ರಮದಿಂದ ನೀವು ಈ ಟೆಕ್ನಾಲಜಿಗೆ ವೆಲ್ಕಮ್ ಮಾಡಿದ್ದೀರಿ, ಈ ಸೇವಾ ಕೇಂದ್ರಕ್ಕೆ ವೆಲ್ಕಮ್ ಮಾಡಿದ್ದೀರಿ. ಹಾಗಾಗಿ ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ. ಕರ್ನಾಟಕದಲ್ಲಿ ಏನು ನಿಮಗೆ ಫಸ್ಟ್ ಫೆಸಿಲಿಟಿ ಕೊಟ್ಟಿದ್ದೀರಿ, ಏನು ರೆಕಾರ್ಡ್ ನೀವು ಮಾಡ್ಕೊಂಡಿದ್ದೀರಿ,
ರೆಕಾರ್ಡ್ ಆಗೇ ಉಳಿಬೇಕು ಅಂದ್ರೆ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ನೀವು ಅದನ್ನ ಆಪ್ಟಿಮಮ್ ಯುಟಿಲೈಸೇಷನ್ ಆಗಬೇಕು ಈ ಸೇವಾ ಕೇಂದ್ರದಿಂದ. ಅದಕ್ಕೆ ನಮ್ಮ ಯಂಗ್ ಆಫೀಸರ್ ಅವರು ಇದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಅವರಿಗೆ ಎನಿ ಟೈಮ್ ನೀವು ಅವರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅವರನ್ನು ಕೇಳಿ, ಅವ್ರು ನಿಮಗೆ ಹೇಳಿ ಕೊಡ್ತಾರೆ. ಈ ಸೇವಾ ಕೇಂದ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇದು ಮಾಡ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಸಂಡೂರು ಅಂದರೆ ಆಗಲೇ ಒಂದು ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೆ ಅದರದೇ ಆದ ಗುರುತು ಇದೆ. ಈ ಟೆಕ್ನಾಲಜಿಯಲ್ಲಿ ಸಹ ನೀವು ಅದರ ನಿಮ್ಮ ಛಾಪನ್ನು ನೀವು ಮೂಡಿಸ್ತೀರಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ. ಇದೇ ಸಂತೋಷ ಸಂಭ್ರಮ ಎಂದೆಂದು ಇರಲಿ ಅಂತ ನಾನು ಹಾರೈಸ್ತೇನೆ. ಬರ್ತಾ ಇದ್ದಾಗ ನಮ್ಮ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.